ಸೊ ಇವತ್ತಿನ ವಿಡಿಯೋ ಬಂದು ಮಕ್ಕಳ ದಿ ಮೋಸ್ಟ್ ಫೇವ್ರೇಟ್ ರೆಸಿಪಿ ಏನಪ್ಪ ಅಂದರೆ ಜೆಲ್ಲೀಸ್. ಕೇವಲ ಮಕ್ಕಳಿಗೆ ಇಷ್ಟ ಆಗಬೇಕಂತ ಏನಿಲ್ಲ, ದೊಡ್ಡವ್ರಿಗೂ ಕೂಡ ಇಷ್ಟ, ಯಾಕಂದರೆ ನನಗೂ ಕೂಡ ಇಷ್ಟ. ಕೇವಲ 45 ರೂಪಾಯಿಗೆ 100ರಿಂದ 150 ಜೆಲ್ಲೀಸ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದೇ ನಾವು ಹೊರಗಡೆಯಿಂದ ತಂದುಕೊಡ್ತೀವಿ ಜೆಲ್ಲೀಸ್ನ ಅನ್ನೋದಿದ್ರೆ ಇದೇ 100ರಿಂದ 150 ಜೆಲ್ಲೀಸ್ಗೆ 1,500 ಮೇಲೆ ದುಡ್ಡಾಗುತ್ತೆ, ಒಳ್ಳೆ ಕ್ವಾಲಿಟಿ ಜೆಲ್ಲೀಸ್ ಆದರೆ ನಾವು ಮನೆಯಲ್ಲೇ ಮಾಡಿಕೊಡ್ತಾ ಇರೋದ್ರಿಂದ ಯಾವ ಕ್ವಾಲಿಟಿ ಜೆಲ್ಲೀಸ್ನ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಮತ್ತು ಆ ಜೆಲ್ಲೀಸ್ ಮಾಡಿಟ್ಟು ಎಷ್ಟು ತಿಂಗಳಾಗಿರುತ್ತೋ ಏನೋ, ಅಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ನ ನಾವು ಯಾರೂ ಕೂಡ ತೆಗೆದು ಓದಿ ಕೂಡ ನೋಡೋದಿಲ್ಲ. ಅದೇ ಫ್ರೆಶ್ ಆಗಿ ನಾವು ಮನೆಯಲ್ಲೇ ಎಷ್ಟು ಬೇಕಷ್ಟು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಎಷ್ಟು ಒಳ್ಳೇದಲ್ವಾ. ತುಂಬಾ ಸುಲಭ ಇದು ಮಾಡಲಿಕ್ಕೆ, ಯಾವುದೇ ರೀತಿಯಾದಂಥ ಕಷ್ಟವಂತೂ ಇಲ್ಲವೇ ಇಲ್ಲ ಈ ರೆಸಿಪಿನಲ್ಲಿ. ನೀವು ಈ ರೆಸಿಪಿ ಮಾಡಲಿಕ್ಕೆ ಫ್ರಿಡ್ಜ್ ಕೂಡ ಬೇಕಾಗಿಲ್ಲ, ಮಕ್ಕಳು ಕೂಡ ಮಾಡ್ಬೋದು ಮನೆಯಲ್ಲಿ ಜೆಲ್ಲೀಸ್, ಅಷ್ಟು ಈಸಿ ಇದು. ಸೊ ರೆಸಿಪಿ ನೋಡೋಕ್ಕೂ ಮುನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ವೀಡಿಯೋಸ್ನೂ ತೆಗೆದು ನೋಡಿ. ಒಂದು ವೇಳೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂಥ ಸಣ್ಣ ಸಣ್ಣ ಚಾನಲ್ಗೆ ಸಪೋರ್ಟ್ ಮಾಡಿದಾಗುತ್ತೆ. ಸೊ ತಡ ಮಾಡದೆ ವಿಡಿಯೋ ನೋಡೋಣ ಬನ್ನಿ. ಇಲ್ಲಿ ನಾನು ಜೆಲ್ಲಿ ಮಾಡಲಿಕ್ಕೆ ವೇಕ್ಫೀಲ್ಡ್ ಕಂಪ್ನಿದು ಜೆಲ್ಲಿ ಕ್ರಿಸ್ಟಲ್ಸ್ ತೊಗೊಂಡಿದ್ದೀನಿ, ಸ್ಟ್ರಾಬೆರಿ ಫ್ಲೇವರು. ಇದೊಂದು ಪ್ಯಾಕೆಟ್ಗೆ 45 ರೂಪಾಯಿ. ನೀವು ಯಾವ ಕಂಪ್ನಿದು ಬೇಕಾದರೂ ಜೆಲ್ಲಿ ಕ್ರಿಸ್ಟಲ್ಸ್ ತೊಗೋಬೋದು. ಈ ಪೌಡರ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಜೆಲ್ಲಿ ಮಾಡೋದು ಅಂತ ಅವರೇ ಸೈಡಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ನಾವು ಅದನ್ನ ಫಾಲೋ ಮಾಡಿದರೆ ಆಯಿತು. ಪ್ಯಾಕೆಟ್ ಓಪನ್ ಮಾಡಿದ್ರೆ ಅದರೊಳಗಡೆ ಪಿಂಕ್ ಕಲರ್ ಕ್ರಿಸ್ಟಲ್ಸ ಇರುತ್ತೆ, ಮತ್ತು ಅದ್ರ ಜೊತೆಗೆ ಈ ರೀತಿಯಾದಂಥ ಸಣ್ಣ ಸ್ಯಾಶೆಸ ಇರುತ್ತೆ. ಇವಾಗ ಇದನ್ನ ಬಳಸ್ಕೊಂಡು ಜೆಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಒಂದು ಬೌಲ್ನಲ್ಲಿ ಆ ಪುಡಿನ ಪೂರ್ತಿ ಹಾಕೋತಾ ಇದ್ದೀನಿ. ಒಂದು ವೇಳೆ ನಿಮಗೆ ಪೂರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದಿದ್ರೆ ನಿಮಗೆ ಎಷ್ಟು ಬೇಕಷ್ಟು ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಮತ್ತು ಸಣ್ಣ ಪ್ಯಾಕೆಟಲ್ಲಿರುವಂಥ ಪುಡಿನ ಕೂಡ ಇದಕ್ಕೆ ಹಾಕ್ಕೊಂಡು ಚೆಂದ ನೀಟಾಗಿ ಎರಡು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾರಿಗಾದರೂ ಈ ಕ್ರಿಸ್ಟಲ್ಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅನ್ನೋರಿದ್ರೆ ಇದು ಎಲ್ಲ ದೊಡ್ಡ ದೊಡ್ಡ ದಿನಸಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ, ಬಿಗ್ ಬಜಾರಲ್ಲಿ, ಮೋರಲ್ಲಿ ಎಲ್ಲ ಕಡೆ ಸಿಗುತ್ತೆ. ಒಂದು ವೇಳೆ ನಿಮಗೆ ಎಲ್ಲೂ ಸಿಕ್ಕಲೇ ಇಲ್ಲ ಅಂದರೆ ನೀವು ಆನ್ಲೈನ್ ಆರ್ಡ್ರ್ ಮಾಡ್ಕೋಬೋದು. ನೀವು ಆನ್ಲೈನಲ್ಲಿ ತೊಗೊಂಡ್ರೇ ಬೆಸ್ಟ್, ಯಾಕಂದರೆ ಆಫರಲ್ಲಿ ಇದು ಇನ್ನೂ ಕಮ್ಮಿಗೆ ಸಿಗುತ್ತೆ. ಸೊ ಆಫರ್ ಇದ್ದಾಗ ನೋಡಿ ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಬಿಸಿ ನೀರು ಅಂದರೆ ಚೆಂದ ಕುದಿಸಿರುವಂತಹ ಅರ್ಧ ಲೀಟ್ರ್ ಬಿಸಿನೀರನ್ನ ಹಾಕೋತಾ ಇದ್ದೀನಿ. ಆ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ ಎಷ್ಟು ನೀರು ಹಾಕಬೇಕು ಅಂತ ಹೇಳಿ, ಅದ್ರ ಮೇಲೆ ಅರ್ಧ ಲೀಟ್ರ್ ಅಂತ ಬರೆದಿತ್ತು, ಹಾಗಾಗಿ ನಾನು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಆ ಪ್ಯಾಕೆಟ್ ಮೇಲೆ ಎಷ್ಟು ಬರೆದಿರುತ್ತೋ ಅಷ್ಟೇ ಹಾಕೋಬೇಕು, ಇಲ್ಲ ಅಂದರೆ ಜೆಲ್ಲಿ ಸೆಟ್ ಆಗೋದಿಲ್ಲ, ಸುಮ್ಮನೆ ಹಾಗೆ ನೀರು ಥರ ಹಾಗೆ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಎಷ್ಟು ಬರೆದಿರುತ್ತೋ ಅಷ್ಟೇ ನೀರು ಹಾಕ್ಕೊಳ್ಳಿ. 1-2 ನಿಮಿಷ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಆ ಪುಡಿ ಎಲ್ಲ ಈ ಬಿಸಿನೀರಲ್ಲಿ ಕರ್ಗೋಗ್ಬಿಡತ್ತೆ. ಒಂದು ವೇಳೆ ಮಕ್ಕಳಿಗೆ ಜೆಲ್ಲೀಸ್ ಕೊಡ್ಬೋದಾ ಅಂತ ಯಾರಾದರೂ ಯೋಚನೆ ಮಾಡ್ತಿದ್ರೆ ವಿಡಿಯೋ ಕೊನೆಯಲ್ಲಿ ಅದ್ರ ಬಗ್ಗೆ ಕೂಡ ಹೇಳಿದ್ದೀನಿ, ಸೊ ವಿಡಿಯೋನ ಪೂರ ನೋಡಿ. ಇದನ್ನ ತಣ್ಣಗಾದರೆ ಅದೇ ಸೆಟ್ ಆಗಿಬಿಡುತ್ತೆ. ಈ ಜೆಲ್ಲಿ ಸೆಟ್ ಆಗಲಿಕ್ಕೆ ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ಹಾಗೆ ಹೊರಗಡೆ ಇಟ್ಟರು ಕೂಡ ಸೆಟ್ ಆಗುತ್ತೆ, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಉಂಟಲ್ಲ, ಅಂದರೆ ಇದು ಬಿಸಿ ಎಲ್ಲ ಹೋದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 25-30 ನಿಮಿಷದಲ್ಲಿ ಸೆಟ್ ಆಗುತ್ತೆ. ಆದರೆ ನಾವು ಫ್ರಿಜ್ಜಲ್ಲಿ ಇಡಲಿಲ್ಲ, ಹಾಗೆ ಹೊರಗಡೆ ಇಟ್ವಿ ಅಂತ ಅಂದರೆ ಒಂದು 45 ನಿಮಿಷನಾದರೂ ಟೈಮ್ ಬೇಕಾಗುತ್ತೆ. ಮತ್ತು ನೀವು ಇದೇ ಟೈಮ್ನಲ್ಲಿ ನಿಮಗೆ ಯಾವ ಶೇಪಲ್ಲಿ ಜೆಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೋಬೇಕು, ಅಂದರೆ ಹಾಕಿಡ್ಕೋಬೇಕು. ಅಂದರೆ ಬೌಲಲ್ಲಾದರೂ ಸರಿ, ತಟ್ಟೆಲಾದರೂ ಸರಿ, ಅಥವಾ ಯಾವುದೇ ರೀತಿಯಾದಂಥ ಬೇರೆ ಬೇರೆ ಶೇಪ್ ಮೌಲ್ಡ್ಸ್ ಇದ್ರೂ ಸರಿ, ಅದಕ್ಕೆ ನೀವು ಹಾಕಿಡ್ಕೋಬೋದು. ಒಮ್ಮೆಲೆ ಗಟ್ಟಿ ಆದ್ರೂ ಉಂಟಲ್ಲ, ನೀವು ಮತ್ತೆ ಅದನ್ನು ಆ ಶೇಪಲ್ಲಿ ಮಾಡಿಡೋಕ್ಕಾಗಲ್ಲ, ಜೆಲ್ಲಿ ಆಲ್ರೆಡಿ ಫಾರ್ಮ್ ಆಗಿ ಹೋಗ್ಬಿಟ್ಟಿರುತ್ತೆ. ನಾನಿಲ್ಲಿ 1-2 ಸಣ್ಣ ಸಣ್ಣ ಬೌಲ್ಸ್ಗೆ ಹಾಕಿಟ್ಮೇಲೆ ಒಂದು ಟ್ರೇಗೆ ಕೂಡ ಹಾಕೋತಾ ಇದ್ದೀನಿ. ನೀವು ಎಷ್ಟು ತೆಳು ಲೇಯರ್ ಆಗಿ ಹಾಕ್ತಿರೋ ಅಷ್ಟು ಬೇಗ ಜೆಲ್ಲಿ ಫಾರ್ಮ್ ಆಗುತ್ತೆ. ಸ್ವಲ್ಪ ದಪ್ಪ ಲೇಯರ್ ಏನಾದ್ರು ಹಾಕಿದ್ರಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಜೆಲ್ಲಿ ಸೆಟ್ ಆಗಲಿಕ್ಕೆ. ನಾನು ಅದಕ್ಕೆ ತುಂಬ ತೆಳು ಲೇಯರ್ ಆಗಿ ಮಾಡ್ಕೋತಾ ಇದ್ದೀನಿ, ಬೇಗ ಸೆಟ್ ಆಗಲಿ ಅಂತ ಹೇಳಿ. ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಜಸ್ಟ್ ಒಂದು 15-20 ನಿಮಿಷದಲ್ಲಿ ಜೆಲ್ಲಿ ರೆಡಿ ಆಗಿಬಿಟ್ಟಿತ್ತು. ನಾವು ಹೊರಗಡೆಯಿಂದ ಜೆಲ್ಲೀಸ್ನ ತರೋದಕ್ಕಿಂತ ನಾವು ಮನೆಯಲ್ಲೇ ಜೆಲ್ಲೀಸ್ನ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್. ಅದು ನೀವು ಐಸ್ ಟ್ರೇನಲ್ಲಿ ಕೂಡ ಹಾಕಿಟ್ಕೋಬೋದು, ಯಾಕಂದರೆ ಅದು ಸಣ್ಣ ಸಣ್ಣ ಇರೋದ್ರಿಂದ ಮಕ್ಕಳಿಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಮಕ್ಕಳಿಗೆ ಒಮ್ಮೆಲೆ ದೊಡ್ಡ ದೊಡ್ಡದು ಕೊಟ್ಟರೆ ಇನ್ನೂ ಬೇಕು ಅಂತ ಹಠ ಮಾಡ್ತಾರೆ, ಸಣ್ಣ ಸಣ್ಣದು ಕೊಟ್ಟರೆ ಬೆಸ್ಟ್ ಅಂತ ಅನ್ಕೋತೀನಿ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಇರಲಿ ಅಂತ ಹೇಳಿ ಸ್ವಲ್ಪ ಕಲರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಸೆಟ್ ಆಗಿಬಿಟ್ಟಿತ್ತು ಒಳಗಡೆ. ಸೊ ಬಿಸಿ ಇದ್ದಾಗಲೇ ನೀವು ಕಲರ್ ಆ್ಯಡ್ ಮಾಡ್ಕೊಳ್ಳೋದಿರಲಿ ಅಥವಾ ನೀವು ಯಾವುದೇ ಬೌಲಿಗೆ ಹಾಕ್ಕೊಳ್ಳೋದಿರಲಿ, ಬಿಸಿ ಇದ್ದಾಗಲೇ ಹಾಕ್ಕೊಬಿಡಿ, ಬೇಗನೆ ಸೆಟ್ ಆಗಿಬಿಡುತ್ತೆ. ನೀವು ನೋಡ್ಬೋದಲ್ಲಿ ಎಷ್ಟು ಚೆನ್ನಾಗಿ ಅದು ಜೆಲ್ಲಿ ಮೇಲೆ ಎದ್ದು ಬರ್ತಾ ಇದೆ ಅಂತ ಹೇಳಿ, ಒಳಗಡೆಯಿಂದ ಬೇಗನೆ ಫಾರ್ಮ್ ಆಗಿಬಿಟ್ಟಿರುತ್ತೆ. ಸೊ ಬಿಸಿ ಇದ್ದಾಗಲೇ ಎಲ್ಲನೂ ನೀವು ಬೇಗ ಬೇಗ ಮಾಡಿಕೊಂಡ್ರೆ ಒಳ್ಳೆಯದು.
ಜಸ್ಟ್ ಒಂದು 25-30 ನಿಮಿಷದಲ್ಲಿ ಜಲ್ಲಿ ಸೆಟ್ ಆಗೋಗ್ಬಿಟ್ಟಿತ್ತು. ನಾನು ತೆಳು ಲೇಯರ್ ಹಾಕಿದ್ರಿಂದ ತುಂಬಾ ಬೇಗ ಸೆಟ್ ಆಗಿತ್ತು. ನಾನೇನಾದರೂ ಒಂದು ವೇಳೆ ಮಾಡಿದ ಬೌಲಲ್ಲಿ ಹಾಗೆ ಬಿಟ್ಟಿದೆ ಅಂದರೆ ಸ್ವಲ್ಪ ಟೈಮ್ ಹಿಡಿತಿತ್ತು, ಅಂದರೆ ಒಮ್ಮೆಲೆ ಜಾಸ್ತಿ ಸೆಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಜಲಿ ಬಂದಿದೆ ಅಂತ ಹೇಳಿ. ಸೊ ನಾನಿಲ್ಲಿ ಟ್ರೇಗೆ ಹಾಕಿಟ್ಟಿದ್ನಲ್ಲ, ಅದನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಕ್ರಿಸ್ಟಲ್ಸ್ ಏನಿದೆ ಅಂದರೆ ವೇಕ್ಫೀಲ್ಡ್ ಕಂಪನಿ ಅವ್ರದ್ದು ಜೆಲ್ಲಿ ಕ್ರಿಸ್ಟಲ್ಸ್ ಏನಿದೆ ಅದ್ರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮ್ಗೇನಾದರೂ ಆನ್ಲೈನ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನೀವು ಆ ಲಿಂಕಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ಬೋದು ಎಷ್ಟು ಅಮೇಝಿಂಗ್ ಆಗಿ ಜೆಲ್ಲೀಸ್ ಫಾರ್ಮ್ ಆಗಿದೆ ಅಂತ ಹೇಳಿ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇದರಲ್ಲಿ ಇನ್ನೂ ತುಂಬಾ ಬೇರೆ ಬೇರೆ ಫ್ಲೇವರ್ ಕೂಡ ಸಿಗುತ್ತೆ, ಅಂದರೆ ಮ್ಯಾಂಗೋ ಫ್ಲೇವರ್, ರಸ್ಬೆರಿ ಫ್ಲೇವರ್, ಇನ್ನೂ ತುಂಬ ಫ್ಲೇವರ್ ಸಿಗುತ್ತೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ತಗೊಂಡು ನೀವು ಮಾಡ್ಕೋಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಮಾಡೋಕ್ಕೆ ಮುಂಚೆ ನನಗೂ ಕೂಡ ಒಂದು ಥಾಟ್ ಬಂತು, ಅಂದರೆ ಮಕ್ಕಳಿಗೆಲ್ಲ ಜೆಲ್ಲೀಸ್, ಈ ಚಾಕ್ಲೇಟ್ಸ್, ಜಾಮ್ಸ್ ಎಲ್ಲ ಕೊಡ್ತೀವಲ್ಲ, ಅದು ಸೇಫಾ ಅಥವಾ ಇಲ್ವಾ ಅಂತ ಹೇಳಿ. ಜೆಲ್ಲಿ ಕೂಡ ಈ ಚಾಕ್ಲೇಟ್ಸ್, ಜಾಮ್ಸ್ ಥರನೇ, ಅಂದರೆ ಕಡಿಮೆ ಅಮೌಂಟಲ್ಲಿ ಕೊಟ್ಟರೆ ಒಳ್ಳೆಯದು. ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ, ಅಂದರೆ ಒಂದು ದಿನಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಲಿಮಿಟ್ ಮೀರಿ ಕೊಡೋಕ್ಕೆ ಹೋಗಬೇಡಿ. ಅಂದರೆ ಸ್ವೀಟ್ ಅಲ್ವಾ, ಹೇಗಿದ್ದರೂ ಹುಳ್ಕಲ್ಲು ಅದೆಲ್ಲ ಮಕ್ಕಳಿಗಿದ್ದೇ ಇರುತ್ತೆ. ಹಾಗಾಗಿ ಒಂದು ದಿನಕ್ಕೆ ಇಷ್ಟು ಅಂತ ಕೊಟ್ಟರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಜೆಲ್ಲೀಸಿಂದ. ಮಕ್ಕಳಿಗೆ ಫೇವ್ರೇಟ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕೊಡ್ತಾ ಬಂದರೂ ನಡೆಯುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನಾನು ಅವಾಗಲೇ ಹೇಳಿದಾಗೆ ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ರೆಸಿಪೀಸ್ನೂ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.